ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ನೀರಿಗಾಗಿ ಕರ್ನಾಟಕ ಬಂದ್ ವಿಚಾರ ಬಳ್ಳಾರಿಯಲ್ಲಿ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಯಥಾ ಪ್ರಕಾರವಾಗಿ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ನಾನು ಈಗ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿದ್ದೀನಿ. ತಾವು ಗಮನಿಸ್ತಾ ಇದ್ದೀರಾ, ಬಳ್ಳಾರಿ ರಾಯಲ್ ವೃತ್ತದ ಮುಂಭಾಗದಲ್ಲಿರ್ತಕ್ಕಂತಹ ಹೂವಿನ ಅಂಗಡಿ ಆಗಿರ್ಬೋದು, ಹಣ್ಣು ಅಂಗಡಿಗಳಾಗಿರ್ಬೋದು ಮತ್ತು ಹೋಟೆಲ್ ಆಗಿರ್ಬೋದು, ಇತರೆ ಅಂಗಡಿಗಳು ಕೂಡ ಯಥಾ ಪ್ರಕಾರವಾಗಿ ಎಂದಿನಂತೆ ಓಪನ್ ಆಗಿರುವಂಥದ್ದು. ಜೊತೆಗೆ KSRTC ಬಸ್ಸಿಂದ ಕೂಡ ಬಸ್ಗಳು ಯಥಾ ಪ್ರಕಾರವಾಗಿ ಸಂಚಾರ ಕೂಡ ನಡೆಸ್ತಾ ಇರುವಂಥದ್ದು. ಆಟೋ ಸಂಚಾರ ಕೂಡ ಯಥಾ ಪ್ರಕಾರವಾಗಿ ಎಂದಿನಂತೆ ಇರುವಂಥದ್ದು. ಅಂದರೆ ಕಾವೇರಿ ನೀರಿಗಾಗಿ ವಾಟಾಳ್ ನಾಗರಾಜ್ ಅವರು ನೀಡಿರ್ತಕ್ಕಂತಹ ಕರ್ನಾಟಕ ಬಂದ್ಗೆ ಬಳ್ಳಾರಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಂಬಲ ವ್ಯಕ್ತವಾಗಿಲ್ಲ. ಕೇವಲ ಸಾಂಕೇತಿಕವಾಗಿ ಮಧ್ಯಾಹ್ನದ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಕೆಲವು ಕನ್ನಡ ಪರ ಸಂಘಟನೆಗಳು ನಿರ್ಧಾರವನ್ನು ಮಾಡಿದ್ದಾರೆ. ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹೊರತು ಯಾವುದೇ ರೀತಿಯಂತಹ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಯಥಾ ಪ್ರಕಾರವಾಗಿ ಬಸ್ ಸಂಚಾರ ಕೂಡ ನಡೆಸ್ತಾ ಇರುವಂಥದ್ದು. ಗಮನಿಸ್ತಾ ಇದ್ದೀರಾ, ಶಾಲಾ ವಾಹನಗಳು ಕೂಡ ಸಂಚಾರ ಕೂಡ ನಡೆಸ್ತಾ ಇರುವಂಥದ್ದು. ಶಾಲಾ ಕಾಲೇಜುಗಳು ಕೂಡ ಯಾವುದೇ ರಜೆ ಇಲ್ಲ. ಜೊತೆಗೆ KSRTC ಬಸ್ಗಳು ಕೂಡ ಯಥಾ ಪ್ರಕಾರವಾಗಿ ಸಂಚಾರ ನಡೆಸ್ತಾ ಇದ್ದಾವೆ. ಆಟೋಗಳ ಸಂಚಾರವನ್ನು ಗಮನಿಸ್ತಾ ಇದ್ದೀರಾ. ಎಂದಿನಂತೆ ದೈನಂದಿನ ಜೀವನ ಬಳ್ಳಾರಿಯಲ್ಲಿ ಇರುವಂತಹ ಘಟನೆಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅಂದರೆ ಬಳ್ಳಾರಿಯಲ್ಲಿ ಕರ್ನಾಟಕ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಕೇವಲ ಮಧ್ಯಾಹ್ನದ ನಂತರ ಕೆಲ ಕನ್ನಡ ಪರ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸುವ ಮೂಲಕವಾಗಿ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಪರ ಸಂಘಟನೆಗಳು ಕೂಡ ಕೇವಲ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದ ಹೊರತು ಬೀದಿಗಿಳಿದು ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಬಳ್ಳಾರಿಯಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಅಂತ ಹೇಳ್ಬೋದು. ಅಂದರೆ ಬಳ್ಳಾರಿಯಲ್ಲಿ ಕರ್ನಾಟಕ ಬಂದ್ಗೆ ಸಂಪೂರ್ಣವಾಗಿ ಯಾವುದೇ ಸಂಘಟನೆಗಳಾಗಿರ್ಬೋದು ಬೆಂಬಲವನ್ನು ವ್ಯಕ್ತಪಡಿಸದೇ ಇರುವಂತಹ ದೃಶ್ಯಗಳನ್ನು ಕೂಡ ಕಾಣ್ತಾ ಇರುವುದು. ಕ್ಯಾಮರಾ ಪರ್ಸನ್ ಜೊತೆ ವಿನಾಯಕ ಬಳಿಗೆ TV9 ಬಳ್ಳಾರಿ.